ನಿಮ್ಮ ಕಸ ನಿಮ್ಮ ಮನೆಗೆ. ಜಿಬಿಎ ಅಧಿಕಾರಿಗಳ ಹೊಸ ಘೋಷವಾಕ್ಯ. ಕೇವಲ ಘೋಷಣೆ ಮಾತ್ರ ಅಲ್ಲ, ಎಲ್ಲೆಂದರಲ್ಲಿ ಸುರಿದು ಬಂದಿರೋ ಕಸ ಕ್ಷಣ ಮಾತ್ರದಲ್ಲೇ ಮರಳಿ ಮನೆ ಬಳಿ ಬರ್ತಿದೆ. ಎಲ್ಲೆಂದರಲ್ಲಿ ಕಸ ಸುರಿದವರಿಗೆ ಶಾಕ್, ಮರಳಿ ಮನೆಗೆ ಬಂದ ಗಾರ್ಬೇಜ್. ಕಸವೀರರನ್ನ ಹುಡುಕಿ ಬಿಸಿ ಮುಟ್ಟಿಸ್ತಿದೆ ಜಿಬಿಎ. ರಸ್ತೆಗಳಲ್ಲಿ ಬಿದ್ದಿರೋ ಇದೇ ಕಸ ಬೆಂಗಳೂರಿನ ಮಾನ ಹರಾಜು ಹಾಕ್ತಿದೆ. ಇದಕ್ಕೊಂದು ಗತಿ ಕಾಣಿಸಲೇಬೇಕು ಅಂತ ಪಣ ತೊಟ್ಟಿರೋ ಜಿಬಿಎ ಮೊನ್ನೆಯಿಂದ ಆಪರೇಷನ್ ಕಸ ಆರಂಭಿಸಿದೆ. ರಸ್ತೆ ಬದಿ ಯಾರ್ ಕಸ ಸುರಿತಾರೆ ಅನ್ನೋದನ್ನ ಮಾರ್ಷಲ್ಗಳ ಮೂಲಕ ಪತ್ತೆ ಹಚ್ಚಲಾಗ್ತಿದ್ದು, ಅಂಥವರ ಮನೆ ಬಳಿ ಹೋಗಿ ಅವರ ಕಸವನ್ನ ಮರಳಿಸಲಾಗ್ತಿದೆ. ಅಷ್ಟೇ ಅಲ್ಲ, ತಲಾ 1,000 ರೂಪಾಯಿ ದಂಡ ಹಾಕಲಾಗ್ತಿದೆ. ಮೊನ್ನೆ ಒಂದೇ ದಿನ 280 ಜನರ ಮನೆ ಮುಂದೆ ಕಸ ಸುರಿದಿದ್ದ ಪಾಲಿಕೆ ನಿನ್ನೆ ಕೂಡ ಕಾರ್ಯಾಚರಣೆ ಮುಂದುವರೆಸಿತ್ತು. ಆಪರೇಷನ್ ಕಸ 1 ಬೊಮ್ಮನಹಳ್ಳಿ ವಾರ್ಡ್ನಲ್ಲಿ ಎಲ್ಲೆಂದರಲ್ಲೇ ಕಸ ಹಾಕಲಾಗ್ತಿತ್ತು. ಅದರಲ್ಲೂ ಶಾಲೆ ಬಳಿಯೇ ಕಸ ಹಾಕಿ ಹೋಗ್ತಿದ್ರು. ಹೀಗಾಗಿ ಸ್ಕೂಲ್ ಮಕ್ಕಳನ್ನೇ ಮನೆ ಬಳಿ ಕರೆದೊಯ್ದು ಜಾಗೃತಿ ಮೂಡಿಸಲಾಗಿತ್ತು. ಸ್ಕೂಲ್ ಮುಂದೆ ದಯಮಾಡಿ ಯಾರು ಕಸ ಹಾಕಕ್ಕೆ ಹೋಗ್ಬೇಡಿ. ಹೀಗೆ ಜಾಗೃತಿ ಮೂಡಿಸಿದ್ರು ಜನ ಮಾತ್ರ ಕ್ಯಾರೆ ಅಂತಿಲ್ಲ, ಮತ್ತೆ ಕಸ ಸುರಿದು ಹೋಗಿದ್ರು. ಹೀಗಾಗಿ ನಿನ್ನೆ 3ನೇ ಮಹಡಿ ಏರಿದ ಸಿಬ್ಬಂದಿ ಅವರ ಮನೆ ಬಳಿಯೇ ಕಸ ಸುರಿದು ಬಂದಿದ್ದಾರೆ. ವಿಷಯ ಏನು ಅಂದ್ರೆ, ಮನೆ ಮುಂದೆ ಕಸದ ಗಾಡಿ ಬಂದು ನಿಂತರೂ ಕಸ ಹಾಕಿರ್ಲಿಲ್ಲ. ಹೀಗಾಗಿ ತರಾಟೆಗೆ ತೆಗೆದುಕೊಂಡ ಸಿಬ್ಬಂದಿ 1,000 ರೂಪಾಯಿ ದಂಡ ಹಾಕಿದ್ದಾರೆ. ಮನೆ ಮುಂದೆ ಆಟೋ ಬಂದಿದೆ, ಡೋರ್ ಮುಂದೆ ನೋಡಿ, ಎಲ್ಲಿ ನಿಂತಿದೆ ಆಟೋ? ಇಲ್ಲಿ ಬಂದು ನಿಂತಿರೋದ್ರು ನೀವು ಬಂದು ಕಸ ಹಾಕಿಲ್ಲ. 8 ಗಂಟೆ 9 ಗಂಟೆಗೆ ಎದ್ದಿರ ರೋಡ್, ಒಂದು ರೌಂಡ್ 6 ಗಂಟೆಗೆ ಬಂದು ನೋಡಿ ರೋಡ್ ಹೆಂಗಿರುತ್ತೆ ಅಂತ. ಎಲ್ಲ ಕಸ ಯಾವ ರೋಡ್ ಕಸ. ಆಪರೇಷನ್ ಕಸ 2 ಗಂಗಾನಗರ. ಹೆಬ್ಬಾಳದ ಗಂಗಾನಗರ ಸುತ್ತಮುತ್ತ ಕೂಡ ಸಾರ್ವಜನಿಕ ಸ್ಥಳದಲ್ಲೇ ಕಸ ಸುರಿದು ಹೋಗ್ತಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಫೀಲ್ಡ್ಗಿಳಿದಿದ್ದ ಮಾರ್ಷಲ್ಗಳು ಕಸವೀರರ ವಿಡಿಯೋ ಮಾಡಿದ್ರು. ಇದೇ ವಿಡಿಯೋ ಇಟ್ಕೊಂಡು ಕ್ಲಾಸ್ ತೆಗೆದುಕೊಳ್ಳಲಾಗಿತ್ತು. ಆಪರೇಷನ್ ಕಸ 3 ಹೊಸಕೋಟೆ ನಗರದ ವಿವಿಧೆಡೆ ಕೂಡ ಎಲ್ಲೆಂದರಲ್ಲೇ ಕಸ ಎಸೆದು ಹೋಗ್ತಿದ್ರು. ಅಂಥವರ ಬೈಕ್ ನಂಬರ್ ಸಮೇತ ಪೊಲೀಸರಿಗೆ ದೂರು ನೀಡಲಾಗಿದೆ. ಬೈಕ್ ನಂಬರ್ ಆಧರಿಸಿ 8 ಜನರ ವಿರುದ್ಧ ನಗರಸಭೆ ಕಮಿಷನರ್ ಕೇಸ್ ದಾಖಲಿಸಿದ್ದಾರೆ. ಪದೇ ಕಸ ಹಾಕಿದ್ರೆ ದಿನಪೂರ್ತಿ ಮನೆ ಮುಂದೆ ಕಸ ಸುರಿತಿರೋ ಅಧಿಕಾರಿಗಳು ಜಾಗೃತಿ ಮೂಡಿಸಿ 1,000 ದಂಡ ಹಾಕಿ ಕಸವನ್ನ ವಾಪಸ್ ತಗೊಂಡು ಹೋಗ್ತಿದ್ದಾರೆ. ಆದ್ರೆ ಪದೇ ಇದೇ ಕೃತ್ಯ ಎಸಗಿದ್ರೆ ದಿನಪೂರ್ತಿ ಮನೆ ಮುಂದೆ ಕಸ ಹಾಕ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಂದ್ಸರಿ ಯಾರು ರಸ್ತೆ ಕಸ ಎಸೀತಿದ್ದಾರೆ ಅವ್ರ ಮನೆ ಮುಂದೆ ಕಸ ಸುರಿದು ಮತ್ತೆ ತೆಗಿತಿದ್ವಿ. ಮತ್ತೆ 2ನೇ ಸಾರಿ ಮಾಡಿದ್ರೆ ಅವ್ರ ಕಸ ಒಂದ್ ದಿವಸ ಅಲ್ಲೇ ಇರುತ್ತೆ, ತೆಗೆಯೋದಿಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ, ಜನರಿಗೆ ತಮ್ಮ ಮನೆ ಕಸವನ್ನ ಬೇರೆಯವ್ರ ಮುಂದೆ ಎಸೆದ್ರೆ ಅದೇ ಕಸ ತಮ್ಮ ಮನೆ ಮುಂದೆ ಬಂದು ಬಿದ್ದಾಗ ಯಾವ ರೀತಿ ಅವರ ಭಾವನೆ ಬರುತ್ತೆ, ಆ ಭಾವನೆಯನ್ನು ಅವರಲ್ಲಿ ತರಲಿಕ್ಕೆ ಅವ್ರಿಗೊಂದು ತಿಳುವಳಿಕೆಯನ್ನು ಕೊಡಲಿಕ್ಕೆ ಮಾಡಿದ್ದೀವಿ. ಬೆಂಗಳೂರು ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದಲ್ಲೂ ನಗರಸಭೆ ಸಿಬ್ಬಂದಿ ಕಸ ಎಸೆಯೋರಿಗೆ ಖಡಕ್ ಕ್ಲಾಸ್ ತಗೊಳ್ತಿದ್ದಾರೆ. ಚಿಕ್ಕಬಳ್ಳಾಪುರದ 15ನೇ ವಾರ್ಡ್ ವ್ಯಾಪ್ತಿಯ ಕಂದವಾರ ರಸ್ತೆಯಲ್ಲಿ ಇವತ್ತು ಬೈಕ್ನಲ್ಲಿ ಕಸದ ಕವರ್ ತಂದು ಮಹೇಶ್ ಬಾಬು ಮತ್ತು ಶ್ರೀಧರ್ ಅನ್ನೋ ಯುವಕರು ರಸ್ತೆ ಪಕ್ಕ ಎಸೆದು ಹೋಗ್ತಿದ್ರು. ಈ ವೇಳೆ ನಗರಸಭೆ ಸಿಬ್ಬಂದಿ ಅವರನ್ನ ತಡೆದಿದ್ದು ಬುದ್ಧಿವಾದ ಹೇಳಿದ್ರು. ಇದರಿಂದಾಗಿ ಯುವಕ ಕೆರಳಿ ಕೆಂಡವಾಗಿದ್ದ. ನಗರಸಭೆ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದಿದ್ದ. ಬೈಕ್ ವಶಕ್ಕೆ ಪಡೆಯುವಾಗ ಮಹಿಳಾ ಅಧಿಕಾರಿ ಶಿಲ್ಪಾ ಸುರೇಶ್ರ ಕೈ ಬೆರಳುಗಳಿಗೆ ಕೀತಗುಲಿ ಗಾಯವಾಯಿತು. ಕಸ ಹಾಕುವವರ ಮನೆ ಮುಂದೆ ಕಸ ಸುರಿತಿರೋದೇನೋ ಸರಿ, ಆದ್ರೆ ಪ್ರತಿದಿನ ಕಸದ ಆಟೋ ಮನೆ ಬಳಿ ಬಾರದೇ ಇದ್ರೆ ಏನ್ ಮಾಡೋದು? ಕೆಲ್ಸಕ್ಕೆ ಹೋದ್ಮೇಲೆ ಆಟೋ ಬಂದ್ರೆ ಕಸ ಹಾಕೋದು ಹೇಗೆ ಅನ್ನೋದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಭೀಮಪ್ಪ ಪಾಟೀಲ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.